ಕೊಡಗಿನ ಕುಶಾಲನಗರದಿಂದ ತಾಯಿ ಮಗು ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 1.5 ತಿಂಗಳ ಬಳಿಕ ಪತ್ತೆಯಾದ ತನ್ನ ಪತ್ನಿ ಮಗುವನ್ನ ನೋಡಿದ ಪತಿಗೆ ಬಿಗ್ ಶಾಕ್ ಕೂಡ ಆಗಿದೆ. ಹೋಗಿದ್ದು ಕುಶಾಲನಗರದ ಅಂಗಡಿ ಕೆಲಸಕ್ಕೆ, ತಲುಪಿದ್ದು ಕೇರಳದ ಮದ್ರಾಸಕ್ಕೆ, ಆಗಿದ್ದು ಮತಾಂತರ. ನಾಪತ್ತೆ ಮತ್ತು ಮತಾಂತರದ ಹಿಂದಿನ ಅಸಲಿ ಕಹಾನಿ ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯ ಕುಶಾಲನಗರದಿಂದ 1.5 ತಿಂಗಳ ಹಿಂದೆ ಮಹಿಳೆಯೊಬ್ಬಳು ತನ್ನ 9 ವರ್ಷದ ಮಗುವಿನೊಂದಿಗೆ ನಾಪತ್ತೆಯಾಗಿದ್ಲು. ಪತಿ ತನ್ನ ಪತ್ನಿ ಹಾಗೂ ಮಗುವಿಗಾಗಿ ಕಳೆದ 1.5 ತಿಂಗಳಿನಿಂದ ಹುಡುಕಾಟ ನಡೆಸ್ತಾನೆ ಇದ್ದ. ಆದರೆ ಪತ್ನಿಯ ಸುಳಿ ಮಾತ್ರ ಸಿಗಲೇ ಇಲ್ಲ. ಕಡೆಗೆ ಆಕೆ ಕೆಲಸ ಮಾಡ್ತಾ ಇದ್ದ ಅಂಗಡಿ ಮಾಲೀಕನ ಮೇಲೆ ಕ್ರಿಯೇಟ್ ಆದ ಡೌಟ್ ಇವತ್ತು ದೊಡ್ಡ ಜಾಲವನ್ನೇ ಜಗಜ್ಜಾಹೀರು ಮಾಡಿದೆ. ಅದೇ ಡೌಟ್ ಮೇಲೆ ಹಿಂದೂಪರ ಸಂಘಟನೆ ಹಾಗೂ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಹಾಗೂ ಮಗು ದೂರದ ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆಯ ಪೊನ್ನಾಣಿ ಮಂಜೇರಿ ಗ್ರಾಮದ ಮದ್ರಾಸದಲ್ಲಿ ಪತ್ತೆಯಾಗಿದ್ದಾರೆ. ಪತ್ತೆಯಾದ ತನ್ನ ಪತ್ನಿ ಮಗುವನ್ನ ನೋಡಿದ ಪತಿಗೆ ಎದೆ ಒಡೆದು ಹೋಗಿದೆ. ಯಾಕೆಂದ್ರೆ ಆತನ ಪತ್ನಿ ಮುಸ್ಲಿಂ ಆಗಿ ಬದಲಾಗಿದ್ದು, ಮಗುವಿಗೂ ಸುನ್ನತ್ ಮಾಡಿಸಿ ಆಗೋಗಿತ್ತು. ಆ ಮೂಲಕ ತಾಯಿ ಮಗು ನಾಪತ್ತೆ ಹಿಂದಿನ ಮತಾಂತರ ಮತ್ತು ಲವ್ ಜಿಹಾದ್ನ ದೊಡ್ಡ ಸಂಚು ಬಯಲಾಗಿದೆ. ಕುಶಾಲನಗರದ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಅಂತ ಹೇಳುವ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕಿಂತ ಮುಂಚೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಪ್ರಮುಖರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಸುಮಾರು ದಿವಸದಿಂದ ಅಂತೇಳಿ. ನಂತರ ಆ ವಿಚಾರವಾಗಿ ಆ ಹೆಣ್ಮಗಳು ಯಾರು ಏನು ಅಂತ ವಿಚಾರ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದ್ದ ವಿಚಾರ ಅಂದರೆ ಕುಶಾಲನಗರ ಪಕ್ಕದ ಬೆಣಗಾಲ್ನ ಒಬ್ಬರು ಹೆಣ್ಮಗಳು ಗೃಹಿಣಿ ಮದುವೆ ಆಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದಲ್ಲಿ ಅವರನ್ನು ನಾವು ವಿಚಾರಿಸಿ ಏನೊಂದು ಆ ಹುಡುಗಿಯ ಅಣ್ಣನ ಕೈಲಿ ನಾವು ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಏನಾಗಿದೆ ಅಂತ. ಮಿಸ್ಸಿಂಗ್ ಕಂಪ್ಲೇಂಟನ್ನು ತನಿಖೆ ಮಾಡಿದಾಗ ಪೊಲೀಸ್ನವರಿಗೆ ಬಹಳಷ್ಟು ಗಂಭೀರ ವಿಚಾರಗಳಲ್ಲಿ ಹೊರಗೆ ಬರ್ತವೆ. ಒಂದು ಗೊತ್ತಾಗಿರೋ ವಿಚಾರ ಏನು ಅಂತ ಹೇಳಿದರೆ, ಈ ಹೆಣ್ಮಗಳನ್ನು ಕುಶಾಲನಗರದಿಂದ 1.5 ತಿಂಗಳ ಹಿಂದೆಯೇ ಕೇರಳದ ಪೊನ್ನಾಣಿ, ಏನು ಮಲ್ಲಪುರಂ ಪೊನ್ನಾಣಿ ಅಂತ ಏನು ಭಾರತ ಅತ್ಯಂತ ದೊಡ್ಡ ಮುಸಲ್ಮಾನರು ಇರ್ತಕ್ಕಂಥ ಜಿಲ್ಲೆ ಅದು. ಅಲ್ಲಿ ಪೊನ್ನಾಣಿ ಮತ್ತು ಮಂಜೇರಿಯಲ್ಲಿ ಸತ್ಯಸಾರಣಿ ಮರ್ಕಜ್ ಹಿದಾಯತ್ ಅಂತ ಹೇಳ್ತಕ್ಕಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಮತಾಂತರದ ಕೆಲಸಗಳನ್ನು ಅಲ್ಲಿ ಮಾಡ್ತಿರ್ತಾರೆ. ಆ ಮತಾಂತರದ ಕೇಂದ್ರಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿಯ ಪೊಲೀಸ್ನವರು ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಸ್ವತಃ ತಮ್ಮ ಎಲ್ಲ ರಕ್ಷಣೆಯನ್ನು ಬದಿಗೊತ್ತಿ ಮಂಜೇರಿಗೆ ಹೋಗಿ ಆ ಹೆಣ್ಮಗಳನ್ನು ಮತ್ತು ಆ ಹೆಣ್ಮಗಳ ಜೊತೆ ಇದ್ದಂಥ ಆಕೆಯ ಮಗು 8 ವರ್ಷದ ಮಗುವನ್ನು ಕುಶಾಲನಗರದ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂಥ ನಮಗೆ ಬಹಳ ವಿಚಿತ್ರವಾದ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಮಗು ಇನ್ನೂ ಚಿಕ್ಕದಿರೋದ್ರಿಂದ ಆ ಮಗುವಿನ ತಂದೆಯ ಒಪ್ಪಿಗೆಯನ್ನು ಪಡೆಯದೆ ಆ ಮಗುವಿಗೆ ಸುನ್ನತ್ ಕೂಡ ಮಾಡಿರ್ತಾರೆ. ಇದು ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಹಳ ದೊಡ್ಡ ಅಪರಾಧ. ಹಾಗೆ ಅಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಘಟನೆಗಳ ಗಮನಕ್ಕೆ ಬಂದಿದ್ದು ಏನು ಕುಶಾಲನಗರದ ಹತ್ತಿರದ ಇರತಕ್ಕಂಥ ನಿಸರ್ಗಧಾಮ ಟೂರಿಸಂ ಸೆಂಟರ್ ಇವತ್ತದು ಲವ್ ಜಿಹಾದಿನ ದೊಡ್ಡ ಒಂದು ಹುತ್ತ ಆಗಿ ಮಾರ್ಪಾಡಾಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ. ನಂತರ ಪೊಲೀಸ್ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಕೆಯನ್ನು ಮತಾಂತರ ಮಾಡಿದಂಥ ಇಬ್ಬರು ಸಲೀಮ್, ಜಲಾಲ್ ಮತ್ತು ಇನ್ನಿಬ್ಬರು ಅವರನ್ನು ಪೊಲೀಸ್ನವರಿಗೆ ಸದ್ಯಕ್ಕೆ ಬಂಧಿಸಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಇದೆ. ಆದರೆ ನಮ್ಮ ಗಮನ ಇರತಕ್ಕಂಥದ್ದು ಮತ್ತು ನಮಗೆ ಸಂಶಯ ಇರತಕ್ಕಂಥದ್ದು ಇದ್ರ ಹಿಂದೆ ಕೇವಲ 4 ಜನ ಮಾತ್ರ ಅಲ್ಲ, ಇದ್ರ ಹಿಂದೆ ದೊಡ್ಡ ಲವ್ ಜಿಹಾದಿನ ರಾಕೆಟೇ ಇದೆ. ಇದು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಹಿಂದೆ ಇದ್ದಾರೆ. ಯಾಕೆಂದರೆ ಇದೆಲ್ಲದರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ಹೆಣ್ಣುಮಗಳ ಆಸ್ತಿಯನ್ನು ಮಾರಿಸಿ ಆ ದುಡ್ಡನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಈ ಮತಾಂತರ ಮಾಡ್ತಕ್ಕಂಥ ಜಿಹಾದಿಗಳು ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತು ಹಿಂದೂ ಸಮಾಜ ನಿಂತ್ಕೊಂಡಿದೆ. ಇದ್ರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ. ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಹಿಂದೂ ಹಿತರಕ್ಷಣಾ ವೇದಿಕೆ ಕುಶಾಲನಗರ ಮಾಡೇ ಮಾಡುತ್ತೆ. ಹಾಗೆ ನಾವು ಸರ್ಕಾರಕ್ಕೆ ಬಹಳ ದೊಡ್ಡ ಒತ್ತಾಯವನ್ನು ಮಾಡ್ತಿದ್ದೇವೆ. ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇದರಲ್ಲಿ ಭಾಗಿಯಾದಂಥ ಎಲ್ಲರನ್ನ ಬಂಧಿಸಬೇಕು ಮತ್ತು ಪ್ರಮುಖ ಆರೋಪಿಗಳನ್ನು ತತ್ಕ್ಷಣಕ್ಕೆ ಕೊಡಗಿನಿಂದ ಗಡಿಪಾರು ಮಾಡತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ನಿಸರ್ಗಧಾಮದ ಬಳಿ ಇರುವ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಒಂದು ಅಂಗಡಿಯ ಮಾಲೀಕ ಸಲೀಂ ಈತನ ಜೊತೆಗಾರ ಜಲೀಲ್ ಇವನು. ಇವರಿಬ್ಬರೂ ಸೇರಿ ಅಂಗಡಿ ಕೆಲಸಕ್ಕೆ ಕಳೆದ 3 ವರ್ಷಗಳಿಂದ ಬರ್ತಾ ಇದ್ದ ಸಚಿತಾ ಎಂಬ ಮಹಿಳೆಯನ್ನ ಮತಾಂತರಕ್ಕೆ ಟ್ರ್ಯಾಪ್ ಮಾಡಿದ್ದಾರೆ. ಬಳಿಕ ಸಚಿತಾಳನ್ನ ಮಗುವಿನ ಜೊತೆಗೆ ಅಂಗಡಿ ಮಾಲೀಕ ಸಲೀಂ ಹಾಗೂ ಜಲೀಲ್ ಕೇರಳಕ್ಕೆ ಕಳಿಸಿದ್ದಾರೆ. ಕೇರಳದ ಮಲಪ್ಪುರಂನ ಮದ್ರಸಾವೊಂದರಲ್ಲಿ ಸಚಿತಾಳ ಮತಾಂತರ ಮಾಡಿ ಆಕೆಯ ಮಗುವಿಗೂ ಸುನ್ನತ್ ಮಾಡಿರುವ ಆಘಾತಕಾರಿ ವಿಚಾರ ಬಯಲಿಗೆ ಬಂದಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಂಗಡಿ ಮಾಲೀಕ ಸಲೀಂ ಹಾಗೂ ಜಲೀಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ NTCಯಲ್ಲಿ ನಿಸರ್ಗಧಾಮ ಟೂರಿಸ್ಟ್ ಸೆಂಟರಲ್ಲಿ ಒಂದು ಕೃತ್ಯ ಅಂತ ಹೇಳ್ಬೋದು ನಡೆದಿದೆ. ನಮ್ಮಲ್ಲಿ NTC ಅಂತ ಹೇಳಿದ್ರೆ ಒಂದು 60-70 ಮಳಿಗೆಗಳಿದೆ, ಪ್ರವಾಸಿ ತಾಣ.
ಎಲ್ಲರೂ ಅವರವರ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಎಲ್ಲರಿಗೂ ಒಂದು ಬಾಡಿಗೆ ಒಪ್ಪಂದರ ಪತ್ರ ಮತ್ತು ಪಂಚಾಯತ್ ಲೈಸೆನ್ಸು ಈ ಥರದ್ದೆಲ್ಲ ಇದ್ದಾರೆ. ಅವರವರ ಅಂಗಡಿಗಳಿಗೆ ಕೆಲಸದವ್ರು ನೇಮಕ ಮಾಡ್ಕೊಳ್ತಾರೆ. ಹುಡುಗಿಯರು, ಹೆಂಗಸರು, ಗಂಡಸರು ಎಲ್ಲ ಜಾತಿ ಧರ್ಮದವರಲ್ಲಿದ್ದಾರೆ. ಅಂತೂ ಸಮಸ್ಯೆ ಏನಿಲ್ಲ, ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿತ್ತು. ಇವನ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗಿ ಜೊತೆಯಲ್ಲೇ ಇವನಿಗೆ ಒಂದು FIR ಇತ್ತು, ನಮ್ಗೆ ಗೊತ್ತಾಗಿಲ್ಲ. ಅದು ಪರ್ಸನಲ್ ಆಗಿರ್ಬೋದು, ಬಟ್ ನಾವು ಅದಕ್ಕೆಲ್ಲ ಕೈ ಹಾಕೋಕ್ಕೂ ಆಗಲ್ಲ, ಅದು ಪರ್ಸನಲ್ ವಿಷಯ ಅಂತ ಆಗಿರ್ಬೋದು. ಬಟ್ ಈ ಅಂಗಡಿ ಮಾಲೀಕ ಈ ಹುಡುಗಿ ಜೊತೆ ರಿಲೇಷನ್ ಇತ್ತು. ಮತ್ತು ಈ ಹುಡುಗಿ ಲಾಸ್ಟ್ ಒಂದು 3 ತಿಂಗಳಿಂದ ಮಾರ್ಚಿಂದ ಏನೂ ಬರ್ತಾ ಇಲ್ಲ, 28 ಮಾರ್ಚಿಂದ ಬರ್ತಾ ಇಲ್ಲ. ಆ 28 ಮಾರ್ಚಿಗೆ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅದು ಬರ್ತಾ ಇಲ್ಲ. ನಾವು ಬಿಟ್ಟಾಕಿದ್ದೀವಿ, ಬಿಡಿ ನಮಗೇನಾಗಬೇಕು, ಅವರವರ ಪರ್ಸನಲ್ ವಿಷಯ ಅಂತ ಹೇಳ್ಬಿಟ್ಟು. ಮತ್ತು ಅವ್ರದ್ದು ನಮ್ಮ ನಿಸರ್ಗಧಾಮದ ಮುಂದ್ಗಡೆನೇ ಅವ್ರದ್ದೊಂದು ವ್ಯಾಪಾರ ಇದೆ, ಅವರ ಸ್ವಂತ ಒಂದು ವ್ಯಾಪಾರ ಇದೆ, ಸ್ವಂತ ಒಂದು ಬಿಸ್ನೆಸ್ ಇದೆ. ಅಲ್ಲಿ ಇದೆಲ್ಲ ನಡೀತು ಅಂತ ನನಗೊಂದು ಮಾಹಿತಿ ಸಿಕ್ತು. ಅಲ್ಲಿಂದ ಈ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದು ಏನೋ ಮಾಡಿದೆ ಅಂತ ಗೊತ್ತಾಯಿತು. ಮತ್ತು ನಾವು ಅದಕ್ಕೆ ಜಾಸ್ತಿ ತಿಳಿಸ್ಕೊಡ್ಸಿಲ್ಲ. ಬಟ್ ಈಗ ಮಾಹಿತಿ ಬರ್ತಾ ಉಂಟು, ನಿಸರ್ಗಧಾಮದಲ್ಲಿ ಮತ ಪರಿವರ್ತನೆ ಅದು ಇದು ನಡೀತಾ ಉಂಟು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಮೊನ್ನೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ಕೇಳಿದೆ ಎಲ್ಲ ಹುಡುಗಿಯರ ಹತ್ರ. ನಮ್ಮಲ್ಲಿ ಒಂದು 75 ಹುಡುಗಿಯರು ಕೆಲಸ ಮಾಡ್ತಿದ್ದಾರೆ. ಎಲ್ಲರ ಹತ್ರ ಓಪನ್ ಆಗಿ, ಅಲ್ಲಿ ನಾನು ಒಬ್ಬನೇ ಕೇಳಿಲ್ಲ, ಪೊಲೀಸ್ ಅಧಿಕಾರಿಗಳು ದೊಡ್ಡವರೆಲ್ಲರೂ ಇದ್ದರು. ನಿಮ್ಗೇನಾದ್ರು ತೊಂದರೆ ಉಂಟಾ, ನಿಮ್ಗೇನಾದ್ರು ಕಿರುಕುಳ ಕೊಡ್ತಾ ಉಂಟಾ, ನಿಮ್ಗೆ ಯಾರಾದರೂ ಇಲ್ಲಿ ಗುಮ್ಮು ಕೊಡ್ತಾ ಉಂಟಾ? ಇಲ್ಲ ಸರ್, ಅಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಇನ್ನು ಮುಂದೆ ಏನಾದರೂ ಇದ್ದರೆ ನೀವು ನಮಗೆ ತಿಳಿಸಿ, ನಾವು ಅದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ಇಂಥದ್ದೆಲ್ಲ ಆಗಬಾರ್ದು. ಮತ್ತು ಅವನು ಮಾಡಿದ ಕೃತ್ಯವೂ ಸಹ ಅವನು ಏನಾದರೂ ಮಾಡಲಿ, ಅದು ಮಗುವನ್ನು ಮಾಡಿದ್ದು ಭಾಳ ತಪ್ಪು. ಏನು ಇಸ್ಲಾಂ ಧರ್ಮದ ಪ್ರಕಾರ ಏನಾದ್ರು ಮುಂಜಿ ಏನೋ ಮಾಡ್ತಾರಲ್ಲ, ಅದೇನಾದ್ರು ಮಾಡಿದನ ಹೇಗೆ? ಆ ಥರ ಏನೋ ಕೇಳಿ ಬರ್ತಾ ಉಂಟು. ಅದೇ ಅದು ಮುಂಜಿನೋ ಅದು ಏನೋ ಅದಕ್ಕೆ ಸುನ್ನತ್ ಅಂತ ಏನೆಲ್ಲ ಹೆಸರು ಉಂಟು, ಅದು ಮಾಡಿದ್ದಾರೆ. ಎಷ್ಟು ಮಕ್ಳಿಗೆ ಮಾಡಿದನು? ನನಗೆ ಮಾಹಿತಿ ಪ್ರಕಾರ ಒಂದು ಮಗು ಅಂತ ಏನೋ ಗೊತ್ತಾಯ್ತಾ, ಹೆಂಗ್ಸದು ಮಗು ಅಂತ ಹೇಳ್ಬಿಟ್ಟು. ಅದು ಮಾಡಬಾರ್ದು. ಯಾರೋ ಬಂದು ತನ್ನ ಮಗನ್ನು ಇವನು ಮಾಡೋಕ್ಕೆ ಏನು ಅಧಿಕಾರ ಉಂಟು? ಇಸ್ಲಾಂ ಧರ್ಮದಲ್ಲಿ ಈಗ ನನ್ನ ಹೆಸರು ಅಬ್ದುಲ್ ಸಲಾಂ ಅಂತ ಹೇಳ್ಬಿಟ್ಟು, ನಾನೊಂದು ಮುಸ್ಲಿಮು, ನಾನೊಂದು ಓಪನ್ ಮೈಂಡು, ನಾನು ಆ ಥರದ ವೈಯಕ್ತಿಕ ಆ ಥರ ಎಲ್ಲ ಮಾಡಬಾರ್ದು. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಧರ್ಮ. ಈಗ ದೇವರನ್ನು ಸಂತೋಷಪಡಿಸೋಕ್ಕೆ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಹಿಂದುವಲ್ಲಿ ಇರಲ್ಲ, ಮುಸಲ್ಮಾನರು ಇರಲ್ಲ, ಕ್ರಿಸ್ತರಲ್ಲೂ ಇರಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರವ್ರಿಗೆ ಅವರವರ ಸ್ವಂತ ಇದೆಲ್ಲ ಮಾಡೋಕ್ಕೆ ನಮಗೇನು ಅಧಿಕಾರ ಉಂಟು? ಸೊ ಅದು ಆಗುಂಟು. ಅದಕ್ಕೋಸ್ಕರ ಮತ್ತೆ ನಾವು ಆ ಅಂಗಡಿಯನ್ನೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ. ಯಾಕೆ ನಮ್ಮ ಅಗ್ರಿಮೆಂಟ್ ಪ್ರಕಾರ ಪಾಯಿಂಟ್ಗಳು ಸುಮಾರು ಪಾಯಿಂಟ್ಗಳು ನಾನು ಬರೆದಿದ್ದೀನಿ. ನಮ್ಮಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಡೀತಾ ಇರ್ತದೆ. ಕಾರಣ ಅಂತ ಹೇಳಿದ್ರೆ, ಈ 400 ಜನ ಅಂತ ಹೇಳುವಾಗ ಹಲವು ಜಾತಿ, ಹಲವು ಏಜು ಅಂತ ಹೇಳುವಾಗ, ಆಗ ನಾನೊಂದು ಪಾಯಿಂಟ್ ಬರೆದಿದ್ದೆ 10 ವರ್ಷ ಮುಂಚೆ, ಈ ಥರ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆ ಪಾಯಿಂಟ್ ನನಗೆ ಸಿಕ್ತು. ಆ ಪಾಯಿಂಟ್ ಪ್ರಕಾರ ನಾನು ಹೇಳಿದ ಅಂಗಡಿ ಕ್ಲೋಸ್ ಮಾಡಿ ಅಂತ. ಕ್ಲೋಸ್ ಮಾಡಿ ಮತ್ತೆ ನೋಡಲಿ ಕಾನೂನು ಪ್ರಕಾರ ಏನು ಅಂತ ಹೇಳ್ಬಿಟ್ಟು ಕ್ರಮ ಕೈಗೊಳ್ಳಬೇಕು. ಕುಶಾಲನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತಾಂತರದ ಜಾಲ ಹೆಚ್ಚಾಗಿದೆ. ಕೇರಳದಿಂದ ಪ್ರಾರಂಭವಾಗಿ ಕೊಡಗಿನ ಮೂಲಕ ಈಗ ಕುಶಾಲನಗರವನ್ನು ಪ್ರವೇಶ ಮಾಡಿದೆ. ನಿಸರ್ಗಧಾಮದ ಹಲವಾರು ಅಂಗಡಿಗಳೇನಿದೆ, ಸುಮಾರು 70ರಿಂದ 80 ಅಂಗಡಿಗಳಲ್ಲಿ ಕೇರಳದಿಂದ ಬಂದಂತಹ ವ್ಯಕ್ತಿಗಳು ಅಲ್ಲಿ ಅಂಗಡಿಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಒಬ್ಬ ಓನರು, ಅದರಲ್ಲಿ ಸುಮಾರು 70ರಿಂದ 80 ಅಂಗಡಿಗಳಿದೆ. ಅದರಲ್ಲಿ 90 ಭಾಗ ಮುಸಲ್ಮಾನರು, ಕೇರಳ ಮೂಲದವರು ಅಂಗಡಿಗಳಲ್ಲಿದ್ದಾರೆ. ಅವರ ಜಾಲ ಯಾವ ರೀತಿ ಕೆಲಸ ಮಾಡ್ತಿದೆ ಅಂದರೆ, ನಮ್ಮ ಮಿಡ್ಲ್ ಕ್ಲಾಸ್ ಏನು ಹೆಣ್ಮಕ್ಳು ಇದ್ದಾರೆ, ಇವರು ಅಂಗಡಿಗಳಿಗೆ ಹೋದಾಗ ಅವ್ರಿಗೆ ಆಮಿಷಗಳನ್ನು, ಹಲವಾರು ರೀತಿಯ ಆಮಿಷಗಳಿರ್ಬೋದು, ಸ್ಯಾಲ್ರಿ ಹೈಕ್ ಇರ್ಬೋದು, ಇನ್ಸೆಂಟಿವ್ ಇರ್ಬೋದು, ಈ ರೀತಿ ಬೇರೆ ಕಮಿಷನ್ ಕೊಡುವ ಮೂಲಕ ಅವರನ್ನು ಜಾಲಕ್ಕೆ ಬೀಳಿಸ್ಕೊಳ್ಳೋದು. ಈ ವಿಷಯದಲ್ಲಿ ಮಡಿಕೇರಿನ ಜಲೀಲ್ ಅವರ ಪಾತ್ರ ತುಂಬ ದೊಡ್ಡ ಮಟ್ಟಕ್ಕಿದೆ ಅಂತ ನಮಗೆ ಕೇಳಿ ಬರ್ತಾ ಇದೆ. ಅವರು ಮಡಿಕೇರಿಯಲ್ಲಿ ರೌಡಿ ಶೀಟರ್ ಆಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಕುಶಾಲನಗರದ ರಾಘವೇಂದ್ರ ವೈಭವ್ ಅಂತ ಹೋಟ್ಲು ಏನು ನಿಸರ್ಗಧಾಮದ ಮುಂದೆ ಇದೆ, ಅದರ ಹಿಂದೆ ಅವರ ಒಂದು ರಿಸಾರ್ಟ್ ಇದೆ. ಅಲ್ಲಿ ಸಲೀಂ ಮತ್ತು ಈ ಜಲೀಲ್ ಅವರು ಅವರ ಇತರ ಸಹಚರರೊಡನೆ ಗೂಡಿ ಒಂದು ಮತಾಂತರದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ನಮ್ಮ ಹಲವಾರು ಹೆಣ್ಣು ಮಕ್ಕಳನ್ನು ಆ ರಿಸಾರ್ಟ್ನಲ್ಲಿ ಅವರು ಕರೆದುಕೊಂಡೋಗಿ ಜಾಲಕ್ಕೆ ಬೀಳಿಸಿ ಅವ್ರನ್ನ ಏನು ಕೇರಳದಲ್ಲಿ ಹೊನ್ನಾಳಿ ಮತ್ತು ಒಂದು ಮಂಜೇರಿ ಅಂತ ಗ್ರಾಮ ಇದೆ ಮಲಪ್ಪುರಂ ಡಿಸ್ಟಿಕಲ್ಲಿ, ಅಲ್ಲಿ ಒಂದು ಟ್ರೈನಿಂಗ್ಗಳನ್ನ ನೀಡಿ ಮತಾಂತರ ಆಗಿರುವ ಪ್ರಕರಣ ಮೊನ್ನೆ ಸಹ ಬೆಳಕಿಗೆ ಬಂದಿದೆ. ಈ ಇಬ್ಬರನ್ನು ಸಹ ಪೊಲೀಸ್ ಇಲಾಖೆ ಬಂಧನಕ್ಕೊಳಗೆ ಮಾಡಿದೆ. ಮತ್ತು ಮೊನ್ನೆ ನಡೆದ ಪ್ರಕರಣದಲ್ಲಿ 9 ವರ್ಷದ ಒಬ್ಬ ಮೈನರ್ ಬಾಲಕನನ್ನು ಇವರು ಮುಂಜಿ ಮಾಡಿಸಿದ್ದಾರೆ. ಇದು ಕಾನೂನು ರೀತಿ ಅಕ್ಷಮ್ಯ ಅಪರಾಧವಾಗುತ್ತೆ ಮತ್ತು ಪೋಕ್ಸೋ ಕಾನೂನನ್ನು ಸಹ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ವಿಷಯವಾಗಿ ಸಹ ಪೊಲೀಸವರು ಕಾರ್ಯೋನ್ಮುಖರಾಗಬೇಕು ಮತ್ತು ಮಂಜೇರಿ ಗ್ರಾಮದಲ್ಲಿ ಹೋಗಿ ಮಾಜರ್ ಮಾಡಿ ಕೂಡಲೇ ಸಾಕ್ಷಿಗಳನ್ನ ಉಳಿಸ್ಕೋಬೇಕು. ಈಗಾಗಲೇ 4-5 ದಿವಸ ಆಗಿರೋದ್ರಿಂದ
ಸಾಕ್ಷ್ಯಾಧಾರನ ಉಳಿಸ್ಕೊಳ್ಳುವುದು ಸಹ ಪೊಲೀಸ್ ಅವರ ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂದರೆ ಇದು ಲವ್ ಜಿಹಾದ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ, ಏನಂತ? ಹೌದು, ಇದು ಈ ಲವ್ ಜಿಹಾದ್ಗೆ ಇದೊಂದು ಮೂಲ ಒಂದು ಸಮಯ. ಏನಂದರೆ ಇವರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಹೆಣ್ಮಕ್ಳನ್ನ ಏನು ಅಲ್ಲಿಗೆ ಬರ್ತಾರೆ ಅವ್ರ ಅಂಗಡಿಗಳಲ್ಲಿ ಆಮಿಷವನ್ನು ಒಡ್ತಾರೆ ಮತ್ತು ಅವ್ರಿಗೆ ಮತಾಂತರವನ್ನು ಹೇಳ್ಕೊಡ್ತಾರೆ. ಏನಂದರೆ, ನಾನು ಮೊನ್ನೆ ಆಗಿದ್ದ ಪ್ರಕರಣದಲ್ಲಿ ಆ ಹುಡುಗಿನ ವೈಯಕ್ತಿಕವಾಗಿ ಭೇಟಿ ಮಾಡಿದ ಸಂದರ್ಭಕ್ಕೆ ಆ ಹುಡುಗಿ ಏನು ಹೇಳ್ತು ಅಂದರೆ, ನಾನು ಕುರಾನ್ ಓದಿದೆ, ಇಸ್ಲಾಂ ಆಗಿ ಕನ್ವರ್ಷನ್ ಆಗಿದ್ದೀನಿ, ನನಗೆ ನನ್ನ ಒಂದು ಸಂವಿಧಾನದ ಅಡಿಯಲ್ಲಿ ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಅದಷ್ಟು ಸುಲಭನಾ? ಯಾವುದೇ ಒಂದು ವ್ಯಕ್ತಿಗಳನ್ನ ಒಂದು ಧರ್ಮದಿಂದ ಇನ್ನೊಂದು ಧರ್ಮದಕ್ಕೆ ತೊಗೊಂಬರಲು ಅಷ್ಟು ಸುಲಭ ಸಾಧ್ಯನಾ? ಈ ಒಂದು ವಿಚಾರವಾಗಿ ಸಹ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂದರೆ ಏನು ಕ್ರಮ ಆಗಬೇಕೀಗ? ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಬೇಕು. ಅಲ್ಲಿ ಈ ಒಂದು ವ್ಯಕ್ತಿಗಳ ಏನು ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತದೆ, ಅವ್ರಿಗೆ ಯಾರ ಜೊತೆ ತುಂಬ ಸಂಪರ್ಕ ಇದೆ ಅದನ್ನೆಲ್ಲ ಸ್ವಲ್ಪ ಡೆಪ್ತಾಗಿ ಇಂಟ್ರೋಗೇಷನ್ ಮಾಡಬೇಕಾಗತ್ತೆ. ಕಾಲ್ ಲಿಸ್ಟ್ಗಳನ್ನ ತೆಗಿಬೇಕು, ಯಾರು ಅವ್ರಿಗೆ ಫ್ರೀಕ್ವೆಂಟಾಗಿ ಕಾಲ್ ಮಾಡಿರ್ತಾರೆ, ಇದೊಂದು ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮನ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಶಾಂತವಾಗಿದ್ದ ಕೊಡಗಿನಲ್ಲಿ ಇಂತಹ ಪ್ರಕರಣಗಳು ಅಶಾಂತಿಯ ವಾತಾವರಣಕ್ಕೆ ಕಾರಣವಾಗ್ತಾ ಇವೆ. ಹಿಂದೂ ಹೆಣ್ಣುಮಕ್ಕಳನ್ನ ಟಾರ್ಗೆಟ್ ಮಾಡಿ ಕೇರಳಕ್ಕೆ ಕಳುಹಿಸಿ ಮತಾಂತರ ಮಾಡಿರುವ ಪ್ರಕರಣವನ್ನು ಸದ್ಯ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ಬಳಿಕವಷ್ಟೇ ಈ ಜಾಲದ ಆಳ ಅಗಲ ಬಯಲಾಗಬೇಕಿದೆ.